ನಮಸ್ಕಾರ. ಇದು ಸುದ್ದಿ ಟಿವಿ ಡಿಜಿಟಲ್ ವಾಹಿನಿ. ನಾನು ಶಶಿಧರ್. ಮೋದಿ ಆಸ್ಪತ್ರೆಯ ಕರ್ಮಕಾಂಡ ಈಗಾಗಲೇ 2 ಎಪಿಸೋಡ್ಗಳನ್ನು ತಮ್ಮ ಮುಂದೆ ಇಟ್ಟಿದ್ದೇನೆ. ಇದರ ಹಿಂದಿರುವ ನಿಗೂಢತೆಯನ್ನು ಭೇದಿಸುವ ಒಂದು ಯತ್ನ ನಮ್ಮದು. ಅದರಂತೆ ಈ ಭೂಮಿ, ಈ ಆಸ್ತಿ ಯಾರಿಗೆ ಸೇರಬೇಕೋ ಅವರಿಗೆ ಸೇರಬೇಕು ಅನ್ನೋದು ನಮ್ಮದು 2ನೆಯ ಉದ್ದೇಶ. 3ನೇದಾಗಿ ಇದರ ಹಿಂದಿರುವಂತಹ ದುಷ್ಟರು ಯಾರು ಅನ್ನೋದು. ಸೊ ಇದು 2014ರಲ್ಲಿ ಡಾಕ್ಟರ್ MC ಮೋದಿ ಅವರ ಪುತ್ರ ಅಸುನೀಗಿದ ನಂತರ ಇದು ಬೇರೆ ಬೇರೆ ರೂಪಗಳನ್ನು ಪಡಿತಾ ಹೋಗುತ್ತೆ. ಇದಾದ ಮೇಲೆ 2019 ಮತ್ತು 2020ರ ಹೊತ್ತಿಗೆ ಭೂಮಿ ಪರೆಬಾರಿ ಆಗ್ಬಿಡುತ್ತೆ. ಟ್ರಸ್ಟ್ ಏನಿದೆ, ಟ್ರಸ್ಟನ್ನು ಇನ್ಯಾರೋ ದುಷ್ಕರ್ಮಿಗಳು ಬಳಸಿಕೊಳ್ಳುತ್ತಾರೆ ಅನ್ನೋ ಹಂತಕ್ಕೆ ಹೋಗಿತ್ತು. ಆಗ ಬೀದರ್ ಜಿಲ್ಲಾ ಮಠಾಧೀಶರ ಒಂದು ಒಕ್ಕೂಟ, ಒಂದು ಟ್ರಸ್ಟ್ ಏನಿದೆ, ಅವರು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರಿಗೆ ಒಂದು ಮೆಮೊರಂಡಮ್ ಅನ್ನು ಕೊಡ್ತಾರೆ. ಆದರೆ ಇದುವರೆಗೆ ಸರ್ಕಾರ ಎಲ್ಲವನ್ನ ಮುಚ್ಚಿಕೊಂಡಿದೆ. ಅವರು ಕೆಲವು ಅಂಶಗಳನ್ನು ವ್ಯಕ್ತಪಡಿಸ್ತಿದ್ದಾರೆ, ಕೆಲವು ಅಂಶಗಳನ್ನ ಸರ್ಕಾರದ ಗಮನಕ್ಕೆ ತಂದಿದ್ದಾರೆ. ಅದು ಯಾವುದು ಅಂತ ಅವ್ರು ಹೇಳ್ತಾರೆ ತಮ್ಮ ಮನವಿಯಲ್ಲಿ. ನಾವು ಈ ಪತ್ರವನ್ನು ಅತ್ಯಂತ ಖೇದದಿಂದ ಹಾಗೂ ಆತಂಕದಿಂದ ಬರಿತಾ ಇದ್ದೇವೆ ಅಂತ ಸ್ವಾಮಿಗಳು ಹೇಳ್ತಾರೆ. ಅದೇನೆಂದರೆ, ಬೆಂಗಳೂರಿನ ಮಹಾಲಕ್ಷ್ಮೀಪುರದಲ್ಲಿರುವ ಪದ್ಮಭೂಷಣ ಡಾಕ್ಟರ್ MC ಮೋದಿ ಟ್ರಸ್ಟ್ ಅಧೀನದಲ್ಲಿ ನಡೆಯುತ್ತಿರುವ ಪದ್ಮಭೂಷಣ ಡಾಕ್ಟರ್ MC ಮೋದಿ ಕಣ್ಣಿನ ಆಸ್ಪತ್ರೆ ಇಂದು ಗಂಡಾಂತರದಲ್ಲಿದೆ ಅನ್ನುವ ಮಾತನ್ನು ಹೇಳ್ತಾರೆ. ಇದಕ್ಕೆ ಸರ್ಕಾರ ಆಗಲೇ ಪ್ರತಿಕ್ರಿಯೆ ನೀಡಬೇಕಾಗಿತ್ತು. ಬೊಮ್ಮಾಯಿ ಅವರು ಪ್ರತಿಕ್ರಿಯೆ ನೀಡಬೇಕಾಗಿತ್ತು. ಅದರಂತೆ ಯಾರು ತಪ್ಪಿತಸ್ಥರಿದ್ದಾರೆ, ಯಾರು ಬೇಕಾದರೂ ಆಗಲಿ, ಅವ್ರ ಮೇಲೆ ಕ್ರಮ ಕೈಗೊಳ್ಳಬೇಕಾಗಿತ್ತು. ಅವ್ರು ಹೇಳ್ತಾರೆ, ಹಲವು ವಂಚಕರು ಸ್ಥಳೀಯ ಪಟ್ಟಭದ್ರ ಹಿತಾಸಕ್ತಿಗಳ ಜೊತೆ ಕೈ ಜೋಡಿಸಿ ಆಸ್ಪತ್ರೆಯನ್ನು ಕಬಳಿಸುವ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನೋದು ಅವರ ಆರೋಪ. ಆಸ್ಪತ್ರೆ ಕಬಳಿಸುವ ಯತ್ನ ನಡೀತಿದೆ ಅಂತ ಹೇಳ್ತಾರೆ. ಆಸ್ಪತ್ರೆಯಲ್ಲಿ ಪ್ಲಂಬಿಂಗ್ ಕೆಲಸ ಮಾಡುತ್ತಿದ್ದ ಕಿಶೋರ್ ಮಾನೆ ಎಂಬ ವ್ಯಕ್ತಿಯು ಆಸ್ಪತ್ರೆಯ ಹಲವಾರು ದಾಖಲೆಗಳನ್ನು ಕದ್ದೊಯ್ದು ತಾನೇ ಕೆಲವು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ತಾನೇ ಆಸ್ಪತ್ರೆಯ ಆಡಳಿತಾಧಿಕಾರಿ ಎಂದು ಹೇಳಿಕೊಂಡು ದಬ್ಬಾಳಿಕೆ ನಡೆಸುತ್ತಿದ್ದಾನೆ ಅನ್ನೋ ಆರೋಪ. ಒಂದನೇದಾಗಿ ಪ್ಲಂಬಿಂಗ್ ಕೆಲಸ ಮಾಡುತ್ತಿದ್ದಂಥ ಕಿಶೋರ್ ಮಾನೆ ಒಂದು ಆಸ್ಪತ್ರೆಯ ದಾಖಲೆಗಳನ್ನು ಕದ್ದೊಯ್ದಿದ್ದಾರೆ ಅನ್ನೋದು ಒಂದು ಆರೋಪ. ಅದರಂತೆ ತಾನೇ ಆಡಳಿತಾಧಿಕಾರಿ ಅಂಥೇಳಿ ಅವರು ಹೇಳಿಕೊಂಡು ದಬ್ಬಾಳಿಕೆ ನಡೆಸಿದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಾರೆ. ಈ ಆರೋಪದ ಬಗ್ಗೆ ಘನತೆವೆತ್ತ ಸರ್ಕಾರ ಏನಾದರೂ ಕ್ರಮ ಕೈಗೊಳ್ಳಬೇಕಲ್ವ? ಇಲ್ಲಿ ನಾನು ಯಾರ ಪರವಾಗೂ ಮಾತಾಡ್ತಾ ಇಲ್ಲ. ಮೊದಲ 2 ಎಪಿಸೋಡ್ನಲ್ಲಿ ನಾನು ಹೇಳಿದಂತೆ ಯಾರ ಪರವಾಗಿಯೂ ಇಲ್ಲ, ನಾನು ಯಾರ ವಿರೋಧವಾಗಿಯೂ ಇಲ್ಲ. ತನಿಖೆ ಮಾಡೋದಕ್ಕೆ ಏನು ಗಂಟು ಹೋಗಿದೆ ಸರ್ಕಾರಕ್ಕೆ? ಇದೇನು ಮಠಾಧೀಶರುಗಳು ಇಂತಹ ಒಂದು ದೂರನ್ನು ಕೊಟ್ಟಾಗ ಆ ದೂರನ್ನು ತಮ್ಮ ಸೀಟಿನಡಿಯಲ್ಲಿ ಹಾಕಿಕೊಂಡು ಸರ್ಕಾರ ಯಾಕೆ ಕೂತಿದೆ? ಉತ್ತರ ಕೊಡಬೇಕು. ಇವರು ಹೇಳ್ತಾರೆ, ಪದ್ಮಭೂಷಣ ಡಾಕ್ಟರ್ MC ಮೋದಿಯವರ ಮರಣಾನಂತರ ಅವರ ಮಗ ಡಾಕ್ಟರ್ ಅಮರನಾಥ್ ಮೋದಿ ಹಾಗೂ ಸೊಸೆ ಡಾಕ್ಟರ್ ಸುವರ್ಣ ಮೋದಿಯವರು ನೋಡ್ಕೊಳ್ತಾ ಇದ್ರು. ಪ್ರಾಬ್ಲಮ್ ಇರಲಿಲ್ಲ. ಮೋದಿಯವರು ತೀರ್ಕೊಂಡ ಮೇಲೆ ಅವರ ಒಬ್ಬನೇ ಮಗ ಡಾಕ್ಟರ್ ಅಮರನಾಥ್ ಮೋದಿ ಹಾಗೂ ಅವರ ಸೊಸೆ ಸುವರ್ಣ ಮೋದಿ ಅದನ್ನು ನೋಡ್ಕೊತಾ ಇದ್ರು. ಆಮೇಲೆ ಡಾಕ್ಟರ್ ಅಮರನಾಥ್ ಮೋದಿಯವರು ಸಹ ನಿಧನ ಹೊಂದಿದರು, ಅವರು ತೀರ್ಕೊಂಡ್ರು. ಡಾಕ್ಟರ್ MC ಮೋದಿಯವರಿಗೆ ಡಾಕ್ಟರ್ ಅಮರನಾಥ್ ಮೋದಿ ಒಬ್ಬರೇ ಮಗನಾಗಿದ್ದು ಅವರಿಗೆ ಮಕ್ಕಳಿಲ್ಲದ ಕಾರಣದಿಂದ ಡಾಕ್ಟರ್ ಅಮರನಾಥ್ ಮೋದಿಯವರ ಮರಣಾನಂತರ ಡಾಕ್ಟರ್ MC ಮೋದಿಯವರ ತಮ್ಮನ ಮಗನಾದ ಹಾಗೂ ಅವರ ವಂಶದ ಏಕೈಕ ಕುಡಿಯಾದ ವಾರಸುದಾರರಾದ ಸುಭಾಷ್ ಚಂದ್ರ ಮೋದಿಯವರು ತಮ್ಮ ದೊಡ್ಡಪ್ಪನ ಆಶಯದಂತೆ ಹಾಗೂ ಟ್ರಸ್ಟಿನ ನಿಯಮಾವಳಿಗಳಂತೆ ಆಸ್ಪತ್ರೆ ಆಡಳಿತ ವಹಿಸಿಕೊಂಡ್ರು ಅನ್ನೋ ಮಾತನ್ನು ಈ ಮಠಾಧೀಶರುಗಳು ಹೇಳ್ತಾರೆ. ಒಂದು ದೊಡ್ಡಪ್ಪನವರ ಆಶಯ ಅಂತಾರೆ, ಡಾಕ್ಟರ್ MC ಮೋದಿಯವರ ಆಶಯ. ಹೌದು, ಆಶಯ ಹೌದು ಅಲ್ವೋ ಅನ್ನೋದನ್ನು ನಂತರದ ನೋಡೋಣ. ಮೊದಲು ಏನು ದೂರುಗಳಿತ್ತು, ಪ್ರಕರಣ ಏನು ಅನ್ನೋದನ್ನು ನಾವು ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಬೇಕು. ಪದ್ಮಭೂಷಣ್ ಡಾಕ್ಟರ್ ಮೋದಿಯವರು ಸ್ಥಾಪಿಸಿದ ಟ್ರಸ್ಟ್ನ ನಿಯಮಾವಳಿಗಂತೆ ಹಾಗೂ ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್, ಈ ಟ್ರಸ್ಟ್ಗಳು ನೋಡೋದಕ್ಕೆ ಒಂದು ಟ್ರಸ್ಟ್ ಆ್ಯಕ್ಟ್ ಅನ್ನೋದಿದೆ. ಆ ಟ್ರಸ್ಟ್ ಆ್ಯಕ್ಟ್ ಪ್ರಕಾರ ದಾವಣಗೆರೆ ಜಿಲ್ಲಾ ಮ್ಯಾಜಿಸ್ಟ್ರೇಟರು
ಸುಭಾಷ್ ಚಂದ್ರ ಮೋದಿಯವರನ್ನ ಪದ್ಮಭೂಷಣ ಡಾಕ್ಟರ್ MC ಮೋದಿ ಟ್ರಸ್ಟ್ಗೆ ಸೋಲ್ ಟ್ರಸ್ಟಿ ಎಂದು ಘೋಷಿಸಿ ಆದೇಶ ಹೊರಡಿಸಿದರು. ದಾವಣಗೆರೆ ಏನು ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಇದ್ದಾರೆ, ಅವರು ಈ ಆದೇಶವನ್ನು ಹೊರಡಿಸ್ತಾರೆ. ಹಾಗೂ ಅವರಿಗೆ ಟ್ರಸ್ಟ್ನ ಅಧಿಕಾರ ವಹಿಸಿಕೊಳ್ಳಲು ಸಹಕಾರ ನೀಡುವಂತೆ ಪೊಲೀಸ್ ಇಲಾಖೆಗೆ ಆದೇಶ ನೀಡಿದ್ದಾರೆ. ಅವ್ರು ಟ್ರಸ್ಟ್ ಅಧಿಕಾರ ವಹಿಸ್ಕೋಬೇಕು, ಅದಕ್ಕೆ ಪೊಲೀಸ್ ಇಲಾಖೆ ಅವ್ರು ಬೇಕಾದ ಸಹಕಾರವನ್ನು ಕೊಡಬೇಕು ಅಂತ. ಅದನ್ನು ಕರ್ನಾಟಕ ಉಚ್ಚ ನ್ಯಾಯಾಲಯ ಕೂಡ ಪುರಸ್ಕರಿಸುತ್ತೆ ಅಂತ. ಉಚ್ಚ ನ್ಯಾಯಾಲಯ ಇದನ್ನು ಎತ್ತಿಡಿಯುತ್ತೆ, ಈ ಆರ್ಡರ್ನ ಅವರಿಗೆ ವಹಿಸ್ಕೊಳ್ಬೇಕು ಅಂತ. ಆದರೆ ಈ ಸಮಯದಲ್ಲಿ ಆಸ್ಪತ್ರೆ ಅದೇ ಸಮಯಕ್ಕೆ ಇವರು ಎಂಟ್ರಿ ಆಗುತ್ತೆ. ಪ್ಲಂಬಿಂಗ್ ಕೆಲಸ ಮಾಡುತ್ತಿದ್ದಂಥ ಕಿಶೋರ್ ಮಾನೆ ಹಾಗೂ ಕೆಲವು ಸ್ವಾರ್ಥ ಸಿಬ್ಬಂದಿಗಳು, ಅವ್ರ ಜೊತೆ ಕೆಲವು ಸಿಬ್ಬಂದಿಗಳು ಸೇರ್ಕೊತಾರೆ. ಆಸ್ಪತ್ರೆಯ ಇನ್ನಿತರ ಅಮಾಯಕ ಸಿಬ್ಬಂದಿಗಳಿಗೆ ಬೆದರಿಕೆಯೊಡ್ಡಿ ಅವರನ್ನು ತಮ್ಮ ಹಿಡಿತಕ್ಕೆ ತೆಗೆದುಕೊಂಡು ಸ್ಥಳೀಯ ಶಾಸಕರ ಬೆಂಬಲದಿಂದ, ಇಲ್ಲ ಮೊದಲ ಬಾರಿಗೆ ಇವರ ಆರೋಪದಲ್ಲಿ ಸ್ಥಳೀಯ ಶಾಸಕರ ಹೆಸರು ಬರುತ್ತೆ, ಅವರು ಗೋಪಾಲಯ್ಯ. ಸೊ ಸ್ಥಳೀಯ ಶಾಸಕರ ಪ್ರಭಾವಕ್ಕೆ ಮಣಿದು ಅಧಿಕೃತ ಸೋಲ್ ಟ್ರಸ್ಟಿಯಾದ ಸುಭಾಷ್ ಚಂದ್ರ ಮೋದಿಯವರೇ ರಕ್ಷಣೆ ನೀಡುವ ಬದಲಿಗೆ ವಂಚಕ ಕಿಶೋರ್ ಮಾನೆಗೆ ಸಹಕಾರ ನೀಡುತ್ತಿದ್ದಾರೆ. ಹಾಗಿದ್ದರೆ ಸ್ಥಳೀಯ ಶಾಸಕ ಗೋಪಾಲಯ್ಯನವರು ಯಾಕೆ ಮಾನೆಗೆ ಬೆಂಬಲ ನೀಡ್ತಿದ್ದಾರೆ? ಅವರ ಉದ್ದೇಶ ಏನು? ಇದು ಸ್ಪಷ್ಟವಾಗುತ್ತೆ. ಇವರು ಮಾಡಿರುವ ಆರೋಪ ಇದು ಸುಳ್ಳು ಇರ್ಬೋದು, ಸತ್ಯ ಇರ್ಬೋದು, ಆರೋಪ ಬರುತ್ತಾ ಹೋಗುತ್ತೆ. ಅದರ ಬಗ್ಗೆ ತನಿಖೆ ಆಗ್ಬೇಕಲ್ವಾ? ಇಷ್ಟು ದಿನ ಆದರೂ ಯಾಕೆ ಸರ್ಕಾರ ಮುಚ್ಕೊಂಡು ಕೂತ್ಕೊಂಡಿದೆ? ಗೋಪಾಲಯ್ಯನವರಿಗೆ ಸರ್ಕಾರ ಹೆದರ್ತಿದೆಯಾ ಅಥವಾ ಗೋಪಾಲಯ್ಯನವರ ಒತ್ತಡ ಆಗಿದೆಯಾ? ಗೊತ್ತಿಲ್ಲ ನಮಗೆ. ಮೊದಲು ಗೋಪಾಲಯ್ಯನವರು ಇದರ ಹಿಂದೆ ಇದ್ದಾರೆ ಇಲ್ಲದೆ ತನಿಖೆ ಆಗಬೇಕು. ಅವ್ರು ಇಲ್ದಿದ್ರೆ ನೋ ಇಶ್ಯೂ, ಇದ್ದರೆ ಯಾಕಿದ್ದಾರೆ ಅನ್ನೋ ಪ್ರಶ್ನೆ ಬರುತ್ತೆ. ಇದರ ವಿರುದ್ಧ ಸುಭಾಷ್ ಚಂದ್ರ ಮೋದಿಯವರು ಎಲ್ಲ ಹಂತದ ಪೊಲೀಸ್ ಅಧಿಕಾರಿಗಳೇ ರಕ್ಷಣೆ ಕೋರಿ ಅವರಿಂದ ನಿರೀಕ್ಷಿತ ಸಹಾಯ ಸಿಗದಿದ್ದರಿಂದ ನ್ಯಾಯಾಲಯದ ಮೊರೆ ಹೋದರು. ಇಷ್ಟಾದರೂ ಕೂಡ ಪೊಲೀಸರು ಬೆಂಬಲ ಕೊಟ್ಟಿಲ್ಲ. ಸುಭಾಷ್ ಚಂದ್ರ ಮೋದಿಯವರು ನ್ಯಾಯಾಲಯದ ಮೊರೆ ಹೋದರು. ನ್ಯಾಯಾಲಯವು ಸಹ ಸುಭಾಷ್ ಮೋದಿಯವರಿಗೆ ರಕ್ಷಣೆ ನೀಡಲು ಪೊಲೀಸರಿಗೆ ಆದೇಶಿಸಿತು. ಇಷ್ಟೆಲ್ಲ ಆದರೂ ಸಹ ಪೊಲೀಸರು ವಂಚಕರ ವಿರುದ್ಧ ಯಾವುದೇ ಕ್ರಮ ಕೈಗೊಂಡಿಲ್ಲ. ಎಂಥ ಪೊಲೀಸ್ ಇಲಾಖೆ ನೋಡಿ, ಹೇಗೆ ಈ ವ್ಯವಸ್ಥೆ ಯಾವ ರೀತಿ ಬಂದಿದೆ ಅಂದರೆ, ನೀವು ಪೊಲೀಸರು ಶಾಸಕರು ಪ್ರಭಾವಿಗಳ ನಿಯಂತ್ರಣದಲ್ಲೇ ಕೆಲಸ ಮಾಡ್ತಾರೆ. ಅವ್ರಿಗೆ ನ್ಯಾಯ ಧರ್ಮ ಇನ್ನೊಂದು ಬದನೆಕಾಯಿ ಯಾವುದೂ ಇಲ್ಲ. ಇದು ಮಹಾಲಕ್ಷ್ಮಿ ಲೇಔಟ್ ಪೊಲೀಸರು ಅವ್ರು ಯಾಕೆ ಮಾಡ್ತಾರೆ? ಅವರ ಸ್ಥಳೀಯ ಶಾಸಕರ ಒತ್ತಡ ಪೊಲೀಸರ ಮೇಲೆ ಇದೆ ಅನ್ನೋದು ಅನಿಸುತ್ತೆ. ಅದಿಲ್ಲ ಅನ್ನೋ ಗೋಪಾಲಯ್ಯನವರು ಸ್ಪಷ್ಟಪಡಿಸ್ಬೇಕು. ಅವ್ರು ಹೇಳಬೇಕು, ಇಲ್ಲಪ್ಪ ನಂದಿಲ್ಲ, ಏನಾದರೂ ಮಾಡ್ತಾರೆ. ಆವಾಗ ಪೊಲೀಸರು ಪ್ರಾಮಾಣಿಕವಾಗಿ ಕೆಲಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಆದರೆ ಇಲ್ಲಿ ಪ್ರಾಮಾಣಿಕವಾಗಿ ಪೊಲೀಸರು ಕೂಡ ಕೆಲಸ ಮಾಡಲ್ಲ. ಹಲವಾರು ಘನ ನ್ಯಾಯಾಲಯದ ಆದೇಶವಿದ್ದರೂ ಕೂಡ ಕಿಶೋರ್ ಮಾನೆ ಸೇರಿದಂತೆ ಹಲವು ವಂಚಕರು ಸ್ಥಳೀಯ ಪಟ್ಟಭದ್ರ ಹಿತಾಸಕ್ತಿಗಳ ಜೊತೆ ಕೈ ಜೋಡಿಸಿ ಆಸ್ಪತ್ರೆಯನ್ನು ಕಬಳಿಸುವ ಪ್ರಯತ್ನ ಮಾಡ್ತಿದ್ದಾರೆ ಅಂತಲೂ ಕೂಡ ಈ ಸ್ವಾಮಿಗಳು ಆರೋಪ ಮಾಡ್ತಾರೆ. ಹೌದಾ, ಇದು ನಡೀತಾ ಇದೆಯಾ? ಕಬಳಿಸುವ ಯತ್ನ ನಡೀತಾ ಇದೆಯಾ? ಇಲ್ವಾ? ಯಾಕೆ ನ್ಯಾಯಾಲಯಗಳು ಹೇಳಿದರೂ ಕೂಡ ಸುಭಾಷ್ ಚಂದ್ರ ಮೋದಿಯವರಿಗೆ ಪೊಲೀಸ್ ರಕ್ಷಣೆ ಯಾಕೆ ಕೊಡ್ತಾ ಇಲ್ಲ? ಇದಕ್ಕೆ ಗೃಹ ಸಚಿವರು ಉತ್ತರ ಕೊಡಬೇಕು, ಆರಗ ಜ್ಞಾನೇಂದ್ರ ಅವರು ಉತ್ತರ ಕೊಡಬೇಕು. ಯಾಕೆ ಕೊಡ್ತಾ ಇಲ್ಲ? ಅಥವಾ ಈ ಸ್ವಾಮಿಗಳು ಈ ರೀತಿ ಆರೋಪ ಮಾಡೋದಕ್ಕೆ ಬೇರೆ ಕಾರಣ ಇದ್ರೆ ಸ್ಪಷ್ಟಪಡಿಸ್ಬೇಕು ಅಲ್ವಾ? ಯಾಕಂದ್ರೆ ಅಲ್ಟಿಮೇಟ್ಲಿ ನ್ಯಾಯ ಸತ್ಯ ಹೊರಗಡೆ ಬರಬೇಕಷ್ಟೆ. ಇವುಗಳು ಯಾವುವು ನಿಮ್ಮ ಕಣ್ಣಿಗೆ ಬೀಳುತ್ತಿಲ್ಲವೇ ಇದೆಲ್ಲ ಗಮನಿಸಿ ನಾವು ಪತ್ರವನ್ನು ನೋವಿನಿಂದ ಬರಿತಿದ್ದೀವಿ ಅಂತ ಅವರು ಮುಖ್ಯಮಂತ್ರಿಗೆ ಹೇಳ್ತಾರೆ. ಆದರೆ ಇನ್ನೊಂದು ಮಾತನ್ನು ಹೇಳ್ತಾರೆ, ಪದ್ಮಭೂಷಣ್ ಡಾಕ್ಟರ್ MC ಮೋದಿಯವರು ನಮ್ಮ ಲಿಂಗಾಯತ ಸಮುದಾಯದ ಅತ್ಯಂತ ಹಿರಿಯ ಗೌರವಾನ್ವಿತ ವೈದ್ಯರು. ಅವರ ಹಿರಿಮೆ ವಿಶ್ವದಾದ್ಯಂತ ಹರಡಿರುವುದು ನಮ್ಮ ಸಮುದಾಯದ ಹೆಮ್ಮೆ. ಕೇವಲ ನಮ್ಮ ಸಮುದಾಯದ ಅವ್ರ ಸಮುದಾಯ ಹೆಮ್ಮೆ ಮಾತ್ರ ಅಲ್ಲ, ಅದು ಇಡೀ ಕರ್ನಾಟಕದ ಕನ್ನಡ ನಾಡಿನ ಜನರನ್ನ ಹೆಮ್ಮೆ ಡಾಕ್ಟರ್ MC ಮೋದಿಯವರು. ಏನೇ ಅವರು ತಮ್ಮವರು ಅನ್ನೋ ಕಾರಣಕ್ಕೆ ಹೇಳ್ತಾರೆ, ಎಲ್ಲರಿಗೂ ಹೇಳೋ ಹಕ್ಕಿದೆ. ಸೊ ನಮ್ಮ ಲಿಂಗಾಯತ ಸಮುದಾಯದ ಏಕೈಕ ದೊಡ್ಡ ಕಣ್ಣಿನ ಆಸ್ಪತ್ರೆ, ಇದನ್ನು ಉಳಿಸಿಕೊಳ್ಳಲು ಅವರ ವಂಶಜರಾದ ಸುಭಾಷ್ ಚಂದ್ರ ಮೋದಿಯವರು ಹರಸಾಹಸ ಪಡ್ತಿದ್ದಾರೆ. ಎಸ್ ಈಸ್ ಫೈಟಿಂಗ್ ಫ್ರಮ್ 2014, ಅನುಮಾನ ಇಲ್ಲ. ಈಗ 2022 ಇಲ್ಲಿವರೆಗೆ ಕೂಡ ಏನೂ ಆಗಿಲ್ಲ. ಪ್ರಭಾವ ಅನ್ನೋದು ಹ್ಯಾಕೆ ಕೆಲಸ ಮಾಡುತ್ತೆ ನೋಡಿ, ಒತ್ತಡ ಅನ್ನೋದು ಹ್ಯಾಕೆ ಕೆಲಸ ಮಾಡುತ್ತೆ ನೋಡಿ. ಸ್ಥಳೀಯ ಶಾಸಕರು ದೊಡ್ಡವ್ರು, ಜಾಗೀರ್ದಾರರು, ಆ ಏರಿಯಾಕ್ಕೆ ಅವರೇನೆ ತುಂಡರಸರು, ಅವರೇ ಪಾಳೆಗಾರ. ಈ ಶಾಸಕರು ಹೇಳಿಬಿಟ್ರೆ ಪೊಲೀಸರು ಏನೂ ಮಾಡೋದೇ ಇಲ್ಲ. ಇದು ಇವತ್ತಿನ ಡೆಮಾಕ್ರಸಿಯ ದೊಡ್ಡ ದೌರ್ಬಲ್ಯ ಅಂತ ನನಗೆ ಅನಿಸುತ್ತೆ. ಕಾನೂನುಬದ್ಧ ವಾರಸುದಾರರಾಗಿ ಇಂಡಿಯನ್ ಟ್ರಸ್ಟ್ ಆ್ಯಕ್ಟ್ ಪ್ರಕಾರ
ದಾವಣಗೆರೆ ಜಿಲ್ಲಾ ಮ್ಯಾಜಿಸ್ಟ್ರೇಟರು ಸುಭಾಷ್ ಚಂದ್ರ ಮೋದಿಯವರನ್ನು ಪದ್ಮಭೂಷಣ ಡಾಕ್ಟರ್ MC ಮೋದಿ ಟ್ರಸ್ಟ್ ಸೋಲ್ ಟ್ರಸ್ಟ್ ಎಂದು ಘೋಷಿಸಿ ನಂತರ ಹಲವಾರು ನ್ಯಾಯಾಲಯಗಳು ಸುಭಾಷ್ ಮೋದಿಯವರ ಪರವಾಗಿ ಆದೇಶ ಮಾಡಿದರೂ ಸಹ ಅಧಿಕಾರಿಗಳು ಸಹಕಾರ ನೀಡುತ್ತಿಲ್ಲ ಅಂತೇಳಿ 2020 ಮುಖ್ಯಮಂತ್ರಿಗಳು ದೂರು ಕೊಡ್ತಾರೆ. ಮುಖ್ಯಮಂತ್ರಿಗೂ ಸುಮ್ಮನೆ ಕೂತ್ಕೋತಾರೆ. ಯಾಕಂದರೆ ಅವ್ರ ಸರ್ಕಾರ ಬಂದಿದ್ದಕ್ಕೆ ಈ ಶಾಸಕರ ಸಹಾಯ ಇದೆ ಅನ್ನೋ ಕಾರಣಕ್ಕೋ ಏನೋ ನನಗೆ ಗೊತ್ತಿಲ್ಲ. ಆಸ್ಪತ್ರೆಯಲ್ಲಿ ಪ್ಲಂಬಿಂಗ್ ಕೆಲಸ ಮಾಡುತ್ತಿದ್ದ ಕಿಶೋರ್ ಮಾನೆ ಎಂಬ ವ್ಯಕ್ತಿಯು ಆಸ್ಪತ್ರೆಯ ಹಲವಾರು ದಾಖಲೆಗಳನ್ನು ಕದ್ದೊಯ್ದು ತಾನೇ ಕೆಲವು ದಾಖಲೆಗಳನ್ನು ಸೃಷ್ಟಿಸಿಕೊಂಡು ತಾನೇ ಆಸ್ಪತ್ರೆಯ ಆಡಳಿತಾಧಿಕಾರಿ ಎಂದು ಹೇಳಿಕೊಂಡು ಹಲವು ವಂಚಕರು ಹಾಗೂ ಸ್ಥಳೀಯ ಪಟ್ಟಭದ್ರ ಹಿತಾಸಕ್ತಿಗಳ ಜೊತೆ ಕೈ ಜೋಡಿಸಿ ಆಸ್ಪತ್ರೆಯನ್ನು ಕಬಳಿಸುವ ಯತ್ನ ಮಾಡ್ತಾ ಇದ್ದಾನೆ ಕಿಶೋರ್ ಮಾನೆ ಅನ್ನುವುದು ಇವರ ಆರೋಪ. ಪದ್ಮಭೂಷಣ ಡಾಕ್ಟರ್ MC ಮೋದಿ ಕಣ್ಣಿನ ಆಸ್ಪತ್ರೆಯ ಕೆಲವು ಮುಗ್ಧ ಸಿಬ್ಬಂದಿ ಹಾಗೂ ನೌಕರ ವರ್ಗದವರನ್ನು ಸೇರಿಸಿ ಟ್ರಸ್ಟ್ ಹಾಗೂ ಸುಭಾಷ್ ಚಂದ್ರ ಮೋದಿಯವರ ವಿರುದ್ಧ ಪ್ರಚೋದಿಸಿ ನೀವೆಲ್ಲ ಒಟ್ಟಾಗದಿದ್ದರೆ ನಿಮ್ಮನ್ನು ಕೆಲಸದಿಂದ ತೆಗೆಯುತ್ತಾರೆ ಎಂದು ಹೆದರಿಸಿದ್ದಾರೆ ಅನ್ನೋದು ಇನ್ನೊಂದು ಆರೋಪ ಇರುವುದು. ಇದರಿಂದ ಆಸ್ಪತ್ರೆಯ ಅಮಾಯಕ ಹಾಗೂ ಮುಗ್ಧ ಸಿಬ್ಬಂದಿ ಹಾಗೂ ನೌಕರ ವರ್ಗದವರು ಹೆದರಿ ಪ್ರಚೋದಿತರಾಗಿ ಮಾನಸಿಕವಾಗಿ ಟ್ರಸ್ಟ್ನ ವಿರುದ್ಧ ಮನಸ್ಥಿತಿ ಹೊಂದಿ ಆಸ್ಪತ್ರೆಯು ಸುಗಮವಾಗಿ ನಡೆಯುತ್ತಿಲ್ಲ ಅನ್ನುವ ಆರೋಪ ಕೂಡ ಈ ಮನವಿಯಲ್ಲಿದೆ. ಟ್ರಸ್ಟ್ ಸ್ಥಾಪಿಸಿದ ಡಾಕ್ಟರ್ MC ಮೋದಿಯವರ ತಮ್ಮನ ಮಗನಾದ ಹಾಗೂ ಅವರ ವಂಶಜ ಏಕೈಕ ಕಾನೂನುಬದ್ಧ ವಾರಸುದಾರರಾದ ಮತ್ತು ಹಿಂದೆ ಇದೇ ಟ್ರಸ್ಟಿಗೆ ಟ್ರಸ್ಟಿಯಾಗಿದ್ದ ಶ್ರೀ ಸುಭಾಷ್ ಚಂದ್ರ ಮೋದಿಯವರು ಇಂದು ಆಸ್ಪತ್ರೆ ನಡೆಸಲು ಈ ವಂಚಕರ ವಿರುದ್ಧ ಹೋರಾಡಬೇಕಾಗಿದೆ ಅನ್ನೋ ಮಾತನ್ನು ಹೇಳ್ತಾರೆ. ಹಾಗೆ ಅದರ ಬಗ್ಗೆ ಅವರು ವಿವರಗಳನ್ನ ಹೋಗ್ತಾರೆ. ಯಾವಾಗ ಟ್ರಸ್ಟ್ ಪ್ರಾರಂಭ ಆಯಿತು, 1943ರಿಂದಲೇ ಕಣ್ಣಿನ ಆಸ್ಪತ್ರೆ ಶಿಬಿರಗಳನ್ನು ಹೇಗೆ ಡಾಕ್ಟರ್ MC ಮೋದಿಯವರು ಮಾಡ್ತಾ ಬಂದರು, ಇದಕ್ಕಾಗಿ ತಗಲ್ತಾ ಇದ್ದ ವೆಚ್ಚವನ್ನು ತಮ್ಮ ವೈಯಕ್ತಿಕ ಹಣದಿಂದ ಹೇಗೆ ಖರ್ಚು ಮಾಡ್ತಾ ಇದ್ರು ಅನ್ನೋ ವಿವರಗಳನ್ನ ಕೊಡ್ತಾ ಹೋಗ್ತಾರೆ. ಹಾಗೆಯೇ ತಮ್ಮ ಕುಟುಂಬ ಹಾಗೂ ಸ್ವಂತ ಆಸ್ತಿಯನ್ನು ಮಾರಿ 1965ರಲ್ಲಿ ಅವರು ಟ್ರಸ್ಟನ್ನು ಸ್ಥಾಪಿಸ್ತಾರೆ ಡಾಕ್ಟರ್ ಮೋದಿಯವರು. ನಂತರ ಬಡವರಿಗೆ ಉಚಿತ ಚಿಕಿತ್ಸೆ ನೀಡಲೆಂದೇ ಬೆಂಗಳೂರಿನಲ್ಲಿ ಒಂದು ಸುಸಜ್ಜಿತ ಆಸ್ಪತ್ರೆಯನ್ನು ಕಟ್ಟಿಸ್ತಾರೆ. ಅದು ಈಗ ಈ ಮಟ್ಟಕ್ಕೆ ಬಂದು ನಿಂತಿದೆ ಅಂತಲೂ ಹೇಳ್ತಾರೆ. ಅದಕ್ಕೆ ಕೆಲವು ಪ್ರಶ್ನೆಗಳು ಈ ಸ್ವಾಮೀಜಿಗಳು ಕೇಳ್ತಾರೆ. ಅವರು ಕಟ್ಟಿದ ಆಸ್ಪತ್ರೆಯೊಳಗೆ ಯಾಕೆ ಅವರಿಗೆ ಪ್ರವೇಶ ಇಲ್ಲ? ಮೊದಲು ಇವೀಗ ಸುಭಾಷ್ ಚಂದ್ರ ಮೋದಿಯವರೇ ಆಸ್ಪತ್ರೆಗೆ ಹೋಗುವಾಗಿಲ್ಲ, ಅವರು ಹೋಲ್ ಟ್ರಸ್ಟಿ, ಆದರೆ ಆಸ್ಪತ್ರೆ ಒಳಗೆ ಹೋಗೋ ಹಾಗಿಲ್ಲ. ನಿಮ್ಮ ಆಡಳಿತದಲ್ಲಿ ಕಾನೂನು ಬೆಲೆ ಇಲ್ವಾ ಅಂತ ಅವರು ಮುಖ್ಯಮಂತ್ರಿಗಳನ್ನ ಪ್ರಶ್ನಿಸ್ತಾರೆ. ಘನ ನ್ಯಾಯಾಲಯದ ಏನಿದೆ ಅದು ಕೊಟ್ಟಂತಹ ತೀರ್ಪುಗಳಿಗೆ ಬೆಲೆ ಇಲ್ವಾ ಅನ್ನುವ ಪ್ರಶ್ನೆಯನ್ನು ಕೂಡ ಈ ಮಠಾಧೀಶಗಳು ಕೇಳ್ತಾರೆ. ಮಹಾಲಕ್ಷ್ಮೀಪುರದಲ್ಲಿ ಪಟ್ಟಭದ್ರ ಹಿತಾಸಕ್ತಿಗಳ ಪ್ರಭಾವದಲ್ಲಿರುವ ವಂಚಕರಿಗೂ ಕಾನೂನು ಪರಿಧಿಯಿಂದ ಆಚೆಗಿದ್ದಾರೆ ಅನ್ನೋ ಪ್ರಶ್ನೆಯನ್ನು ಕೇಳ್ತಿದ್ದಾರೆ. ದಯಮಾಡು ಉತ್ತರಿಸಿ ಅಂತ ಕೇಳ್ತಾರೆ. ಇದಕ್ಕೆ ಸುಮಾರು ವೀರಶೈವ ಸ್ವಾಮೀಜಿಗಳು ಇದಕ್ಕೆಲ್ಲ ಸೈನ್ ಮಾಡಿದ್ದಾರೆ. 1 2 3 4 5 6 7 8 9 10 11 12 13 ಜನ ಸ್ವಾಮಿಗಳ ಸಹಿ ಈ ಪತ್ರದಲ್ಲಿದೆ. ಸರ್ಕಾರ ಈ ಬಗ್ಗೆ ಕ್ರಮ ಕೈಗೊಳ್ಬೇಕಲ್ವ? ತನಿಖೆ ಮಾಡಿಸಿ, ಉಳಿದಾಳ ಹೋಗಲಿ, ಅಟ್ಲೀಸ್ಟ್ ನ್ಯಾಯಾಲಯದ ತೀರ್ಪನ್ನು ಗೌರವಿಸಿ. ಅದನ್ನು ಮಾಡ್ತಾ ಇಲ್ಲ. ಸೊ ಈ ಬಗ್ಗೆ ನಾನು ಕಿಶೋರ್ ಮಾನೆ ಅವರ ಅಭಿಪ್ರಾಯವನ್ನು ಪಡಿತೀನಿ. ಅವರು ಹೇಳ್ತಾರೆ ಅಂತ ಸಾಧ್ಯ ಆದರೆ ಈ ಬಗ್ಗೆ ನಾನು ಸ್ಥಳೀಯ ಶಾಸಕ ಗೋಪಾಲಯ್ಯನವ್ರನ್ನು ಕೇಳ್ತೀನಿ. ಸತ್ಯ ಏನು ಅನ್ನೋದು ಪತ್ತೆ ಹತ್ತಬೇಕಾದ್ದು. ಅದು ಸರ್ಕಾರ ಮಾಡಬೇಕಾಗಿತ್ತು. ಸರ್ಕಾರ ಇದನ್ನು ಮಾಡ್ತಾ ಇಲ್ಲ. ನಾವಾದರೂ ಈ ದಿಸೆಯಲ್ಲಿ ಆಸ್ತಿಯನ್ನು ಉಳಿಸುವ ಯತ್ನ ಮಾಡೋಣ. ಅದು ನ್ಯಾಯಬದ್ಧವಾಗಿ ಯಾರಿಗೆ ಸೇರಬೇಕು ಅವರಿಗೆ ಸೇರಲಿ ಅನ್ನೋದಷ್ಟೇ ನನ್ನ ಆಶಯ. ಮುಂದೆ ಸಂಚಿಕೆಯಲ್ಲಿ ನಾನು ಉಳಿದ ವಿವರಗಳನ್ನು ಕೊಡ್ತೀನಿ. ಈ ಸ್ವಾಮೀಜಿಗಳು ಇಳಿದ್ರು ಕೂಡ ಯೂಶ್ವಲಿ ಸರ್ಕಾರ ನಡೆಸೋರೇ ಸ್ವಾಮೀಜಿಗಳು. ಹಾಗಿರುವಾಗಲೂ ಸ್ವಾಮೀಜಿಗಳ ಮಾತಿಗೂ ವೀರಶೈವ ಸ್ವಾಮೀಜಿಗಳ ಮಾತಿಗೂ ಸರ್ಕಾರ ತಲೆಬಾಗಲ್ಲ ಅಂದರೆ ಅಲ್ಲೇನೋ ಬೇರೆ ಷಡ್ಯಂತರ ಇರಲೇಬೇಕಲ್ವ? ಬೇರೆಯವರು ಯಾರ್ದೋ ಒತ್ತಡ ಇರಬೇಕಲ್ವ? ಅವ್ರು ಯಾರು, ಏನು? ನಾನು ಮೊದಲು ಹೇಳಿದಾಗ ನಾಯಕರು ಯಾರು, ಖಳನಾಯಕರು ಯಾರು ಅನ್ನೋದನ್ನು ಕೂಡ ನೋಡೋಣ. ಇವತ್ತಿನ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.